ನನಗೆ ಬಹಳ ಜನ ಕೇಳ್ತಾ ಇದ್ರು ಸರ್ ಬ್ಲಡ್ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಅಂತ. ನೋಡಿ, ಬಹಳ ಜನರಿಗೆ ಒಂದು ತಪ್ಪು ಕಲ್ಪನೆ ಏನಂತಂದ್ರೆ ನಮ್ಮ ದೇಹದಲ್ಲಿ ರಕ್ತ ಹುಟ್ಕೊಳ್ಳೋದು ಹೃದಯದಲ್ಲಿ ಅಂತ ಹೇಳ್ತಾರೆ. ಹಾರ್ಟ್ ಅಲ್ಲಿ ಬ್ಲಡ್ ಪ್ರೊಡಕ್ಷನ್ ಆಗಲ್ಲ. ಹಾರ್ಟ್ ಏನ್ ಮಾಡುತ್ತೆ ಅಂದ್ರೆ ಬ್ಲಡ್ ಅನ್ನ ಇಡೀ ದೇಹಕ್ಕೆ ಸರ್ಕ್ಯುಲೇಟ್ ಮಾಡುತ್ತೆ, ಅಂದ್ರೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾದ್ರೆ ರಕ್ತ ಹುಟ್ಕೊಳ್ಳೋದು ಎಲ್ಲಿ? ನಮ್ಮ ದೇಹದಲ್ಲಿ ಏನೇ ಎಲಬುಗಳಿದಾವಲ್ಲ, ಎಲಬಿನ ಒಳಗಡೆ ಸಾಫ್ಟ್ ಸ್ಪಾಂಜಿ ಟಿಶ್ಯೂ ಪ್ರೆಸೆಂಟ್ ಇರ್ತಾವ, ಅವುಗಳನ್ನ ನಾವು ಬೋನ್ ಮ್ಯಾರೋ ಅಂತ ಕರಿತೀವಿ. ಆ ಬೋನ್ ಮ್ಯಾರೋ ಒಳಗಡೆ ನಮ್ಮ ಬ್ಲಡ್ ಸೆಲ್ಸ್ ಗಳು ಏನಾಗ್ತಾವ ಅಂತಂದ್ರೆ ಫಾರ್ಮೇಶನ್ ಆಗ್ತಾವ. ಈ ಬೋನ್ ಮ್ಯಾರೋದಲ್ಲಿ ಎರಡು ಟೈಪ್ಸ್ ಬರುತ್ತೆ, ಒಂದು ರೆಡ್ ಬೋನ್ ಮ್ಯಾರೋ, ಇನ್ನೊಂದು ಯೆಲ್ಲೋ ಬೋನ್ ಮ್ಯಾರೋ. ಈ ರೆಡ್ ಬೋನ್ ಮ್ಯಾರೋ ಫ್ಲಾಟ್ ಬೋನ್ಸ್ ಗಳಲ್ಲಿ ಪ್ರೆಸೆಂಟ್ ಇರುತ್ತೆ. ಇಲ್ಲಿ ನೀವು ಬೋನ್ಸ್ ಗಳು ಕಾಣಿಸ್ತಾ ಇದೆಯಲ್ಲ, ಇದನ್ನ ತುದಿ ಪಾರ್ಟ್ ಇದೆಯಲ್ಲ, ಇದು ರೆಡ್ ಬೋನ್ ಮ್ಯಾರೋ. ಇದರಿಂದ RBC, WBC, ಪ್ಲೇಟ್ಲೆಟ್ಸ್ ಮೂರು ಫಾರ್ಮೇಶನ್ ಆಗ್ತಾ ಇರ್ತಾವೆ. ಯೆಲ್ಲೋ ಬೋನ್ ಮ್ಯಾರೋ ಏನಿದೆಯಲ್ಲ, ಲಾಂಗ್ ಬೋನ್ಸ್ ಅದು ಸೆಂಟ್ರಲ್ ಪೋರ್ಷನ್ ಅಲ್ಲಿ ಪ್ರೆಸೆಂಟ್ ಇರ್ತದೆ. ಯೆಲ್ಲೋ ಬೋನ್ ಮ್ಯಾರೋದ ಕೆಲಸ ಏನಂತಂದ್ರೆ ರೆಡ್ ಬೋನ್ ಮ್ಯಾರೋ ಆಗಿ ಕನ್ವರ್ಟ್ ಆಗೋದು. ಇದು ಯಾವುದೇ ರೀತಿ ಬ್ಲಡ್ ಗಳನ್ನ ಪ್ರೊಡಕ್ಷನ್ ಆಗಂಗಿಲ್ಲ. ಓಕೆ, ಬ್ಲಡ್ ಎಲ್ಲವೂ ಪ್ರೊಡಕ್ಷನ್ ಆದ ನಂತರ RBC ಸೆಲ್ಸ್ 120 ದಿನ ನಮ್ಮ ದೇಹದಲ್ಲಿ ಇರುತ್ತೆ. WBC ಸೆಲ್ಸ್ 10 ರಿಂದ 13 ದಿನ ಇರುತ್ತೆ. ಪ್ಲೇಟ್ಲೆಟ್ಸ್ 7 ರಿಂದ 9 ದಿನ ಇರುತ್ತೆ. ಆ ನಂತರ ಏನಾಗತ್ತೆಪ್ಪ ಅಂತಂದ್ರೆ ಇವೆಲ್ಲವೂ ಸ್ಪ್ಲೀನ್ ಅಲ್ಲಿ ಹೋಗಿ ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗುತ್ತೆ. ಸ್ಪ್ಲೀನ್ ಅನ್ನ ನಾವು ಗ್ರೇವ್ ಯಾರ್ಡ್ ಆಫ್ RBC ಅಂತ ಕರಿತೀವಿ, ಅಂತಂದ್ರೆ ರಕ್ತದ ಒಂದು ಸ್ಮಶಾನ ಅಂತ ಕರಿತೀವಿ.